ಅಣ್ಣ ಜಂಗಮಾರ್ಪನಹಳ್ಳಿಯಿಂದ ಈ ಟಿಪ್ಪನಹಳ್ಳಿ ರಸ್ತೆ ಎಷ್ಟು ದೂರ ಇದೆ ಅಣ್ಣ? ಇದು ಜಂಗಮಾರ್ಪನಹಳ್ಳಿಯಿಂದ ಈ ಟಿಪ್ಪನಹಳ್ಳಿಗೆ ಲೈನ್ ಕೆಳಗಡೆ ಮನೆ ಕಟ್ಬಿಟ್ಟಿದ್ದಾರೆ. ಈಗ ಇಬ್ರು ಮಕ್ಕಳಿಗೆ ಸಮಸ್ಯೆ ಆಗಿದೆ. ನಾವು ಹ್ಯುಮ್ಯಾನಿಟಿ ಗ್ರೌಂಡ್ ಅಲ್ಲಿ ಏನೋ ಒಂದು ಕನ್ಸಿಡರ್ ಮಾಡಬೇಕು. ಇವರು ಇಡಿ ಒಳ್ಳೆ KB ఆఫీసర్ వచ్చినారు. ఇడు సూపిపో సార్ ఇదాక ఏం లే ఇడు వీళ్ళు ఇడు ఎస్టిమేట్ చేస్తారు. మీకు అదేం కావాలో నేను నేర్పిస్తాను. రోడ్ కొంచెం లైట్ కమల్ ఇంకా కాదు నువ్వు అప్లై చేయరా? నువ్వు అప్లై చేస్తే ఈ 2-3 ఎక్స్ట్రా వేపిస్తాను. ಒಂದು ಮನೆ ಹತ್ರ 1 ನಿಮಿಷ ಬಾಣ 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 ಅಣ್ಣ ಈ ದಾರಿ ಹಾಕ್ಕೊಟ್ರೆ ಸಾಕಾ? ನಿಮ್ಮ ಸಾಯವರೆಗೂ ಕೇಳ್ಕೊಳ್ತೀನಿ ಸರ್, ನೀವು ದಾರಿ ಮಾಡ್ಕೊಡಿ ಸರ್. ಮನೆಯಲ್ಲಿ ದಾರಿ 100% ಮಾಡಿಸ್ತೀನಿ. ಒಬ್ರು ಯಾರಾದ್ರೂ ಸರ್ವಿಸ್ಗೆ ಅಪ್ಲೈ ಮಾಡಿದ್ರೆ ಎಲ್ಲ ಲೈನ್ ಆಗ್ತದೆ. ಒಬ್ರು ಅಪ್ಲೈ ಮಾಡಿ ಸರ್. ನೋಡಿ ಬಡವರು ಸ್ವಲ್ಪ ನೀವು ಪ್ರಿಯಾರಿಟಿ ತಗೊಂಡು रोड याटनिंग क्या करा अಣ್ಣ ಜಂಗಮಾರ್ಪನಹಳ್ಳಿಯಿಂದ ಈ ಟಿಪ್ಪನಹಳ್ಳಿ ರಸ್ತೆ ಎಷ್ಟು ದೂರ ಇದೆ ಅಣ್ಣ? ಇದು ಜಂಗಮಾರ್ಪನಹಳ್ಳಿಯಿಂದ ఈ టిప్పనహಳ್ಳಿಗೆ చరండి అయిందే అటు వరకు అయ్యి వాళ్ళ జమీనులు ఇట్లేదు అని అటు నిలిపేసినారు. అది చైనల్ ఆత ముందుకు చేస్తే చెరువులోకి వెళ్ళిపోతుంది. ఆత 3-4 ఇండ్లకి పాపం హింస. ఇప్పుడు చరండి ఎంత దూరం కావాలనా? చరండి ఆడాడ రొంత అయితే వెళ్ళిపోతుంది చెరువులోకి. అదే ఈ రోడ్లకి మోరే చరండి మళ్ళీ చెరువుకి వెళ్ళిపోతుంది. ನೋಡು ಅದು ಎಟ್ಲ ಟಿಪಿಯಲ್ಲಿ ಒಳಗೆ చూపిస్తారు ಆಮೇಲೆ మీరు ಅದೊಂದು ಎಸ್ಟಿಮೇಟ್ ಮಾಡ್ಕೊಡಿ. ಕೂಕೋಕ ಅಕ್ಕ ಇವ್ಡು ಇಲ್ಲಾಡುಂದಕ್ಕ KB ಅವರು ಕೂಕೋಕ ಸರ್. ಈಗ ఎలా కార్డ్ లైట్ లేదాక రోడ్ గడ్డ ఇది అంతే చెక్ ಮಾಡಿ డీటెయిల్స్ ಬರ್ಕೊಳ್ಳಿ. అక్క వీళ్ళు KB వాళ్ళు వస్తారు అక్క. ఇవి ఇన్స్పెక్షన్ చేస్తారు. KB ಅವರು కరెంట్ కంబ అక్క ఏమైందవా? కరెంట్ కమ్ము టీవీలు పెట్టి లైన్ కి కెమ్మిల్ ఇస్తాను అది పెట్టిందే. 2 పిల్లలు ఎవడు అంతా ఒక 6 నెలలు అయితే వచ్చి ఏమైంది వాళ్ళకి? వదిలేసిందే ఆయిల్కి పోయి పొట్టి పెరిగి ఈడ్చుకునేసి ఆ పైపులో ఏమన్నా ಇಬ್ಬರು ಹತ್ರ ಹೋಗಿದ್ದಾರೆ. ಇದೇನು ಇಂಥದ್ದು ನಾವು ಅಟೆಂಡ್ ಮಾಡಲ್ಲ ಅಂದ್ರೆ ఇంకా ఆ ఆఫీస్ వాళ్ళని ಇಂಟು ಹಿಂದೆ ಪೈಂದ పెద్ద లైన్ ಈಗ ಒಂದು ಕೆಲಸ ಮಾಡಿ, ಇದಾದ್ಮೇಲೆ ಅಮ್ಮ ಅವ್ರ ಮನೆಗೆ ಇನ್ಸ್ಪೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಹಳ್ಳಿಗೆ ಬನ್ನಿ. ನೀವು ಲೈನ್ ಕೆಳಗಡೆ ಮನೆ ಕಟ್ಬಿಟ್ಟಿದ್ದಾರೆ. ಇಬ್ರು ಮಕ್ಕಳಿಗೆ ಹಂಗೆ ಸಮಸ್ಯೆ ಆಗಿದೆ. ನಾವು ಹ್ಯುಮ್ಯಾನಿಟಿ ಗ್ರೌಂಡ್ ಅಲ್ಲಿ ಏನೋ ಒಂದು ಕನ್ಸಿಡರ್ ಮಾಡಬೇಕು. ಇವ್ರು ಇಡಿ ಒಳ್ಳೆ KB ఆఫీసర్ వచ్చినారు. ఇవ్వను సూపిపో సార్ ఇదాగಬೇಕು సార్. పో వస్తారు పో సూపిపో. అవ ఎంత వయసు? 50 చూపిస్తా అంది ఇట్లా. ಇದು THO ಮೇಡಮ್, ಆಶಾ ವರ್ಕರ್ಸ್. ಅಮ್ಮ ಅಕ್ಕ ಇವ್ರದ್ದೇಮ್ లేదಕ್ಕ 75 ತೋರಿಸ್ತಾ ಇದೆ ಇವ್ರಿಗೆ. ಅದೇ 50 ಇಯರ್ಸ್ ತೋರಿಸ್ತಾ ಇದೆ ಮೇಡಮ್. ಅಮ್ಮ ಅವ್ರಿಗೆ ತುಂಬ 70 ಇಡ್ಲೇದವ ಇಲ್ಲ 50 ತೋರಿಸ್ತಾ ಇದೆ ಮೇಡಮ್. ಈಗ ಮೋರಿ ಕಾವಾಲ್ಸಿ ಸರ್ ಆಪೋಸಿಟ್ ಲೈನ್ ಮೋರಿ ಸೈಲೆ ಗಲಾಟೆ ಈ ನೀళ్ళంతా ఈడపోతుంది ఇట్లా ತಿರುಗಿ ಮಳೆಗಾಲದಲ್ಲಿ ಓಡಾಡಕ್ಕೆ ಆಗಲ್ಲ ನೀರನ್ನ ಇತ್ತಾನ ಹೋಗ್ಲಿ ಇಲ್ಲ ಹಿಂಗನ ದಾರಿಯನ್ನ ಮಾಡ್ಕೊಡ್ರಿ. ಆ ಪಕ್ಕ ನಾವು ಅದು ಎಸ್ಟಿಮೇಟ್ ಶೇಪ್ చెప్తారు వీళ్ళు. సరే ಇದಕ್ಕೆ ಒಂದು ಸೊಲ್ಯೂಷನ್ ಕಂಡಿಡಿದು ಮಾಡಿ ಸರ್. ఏం లే ఇడు వీళ్ళు ఇడు ఎస్టిమేట్ చేస్తారు. మీకు అదేం కావాలో నేను నేర్పిస్తాను. రోడ్ లైట్ కమల్ ఇంకా కాదు నువ్వు అప్లై చేయరా? నువ్వు అప్లై చేస్తే 2-3 ఎక్స్ట్రా వేపిస్తాను. అది ఎవరన్నా ఒకరు సర్వీస్కి అప్లై చేస్తేనే ఇచ్చే ప్రవేశం. దారి ఆದ್ರೆ ಹಾಕ್ಕೊಡ್ತೀನಿ ನಾನು. ನಿಮ್ಮ ಮನೆ ಹತ್ರ 1 ನಿಮಿಷ ಬಾಣ ನೀನು ಬಾಣ ಅಣ್ಣ ಈ ದಾರಿ ಹಾಕ್ಕೊಟ್ರೆ ಸಾಕಾ? ನಿಮ್ಮ ಸಾಯವರೆಗೂ ಕೇಳ್ಕೊಳ್ತೀನಿ ಸರ್, ನೀವು ದಾರಿ ಮಾಡ್ಕೊಡಿ ಸರ್. ಮನೆಯಲ್ಲಿದ್ರು ದಾರಿ 100% ಮಾಡಿಸ್ತೀನಿ. ಆಯ್ತು ಸರ್. ನಾಗರಾಜ್ ದಾರಿ CC ರೋಡು ಚರಂಡಿ 2 ಮಾಡಿಸ್ತೀನಿ. 100% ದಾರಿ ಹಾಕಿಸ್ತಾನೆ. ಫಸ್ಟ್ ತಿರುಗಿ ಸುದ್ದಂ ಆಯ್ತು ಸರ್. ಸರ್ ಮನೆ ಇದ್ದು ದಾರಿ ಮಾಡ್ಕೊಡಿ ಗ್ಯಾರಂಟಿ. ಏಯ್ PD ಅವ್ರಿಗೆ ಹೇಳ್ರಿ, ಅದು ಅನಿಲ್ ಸರ್ಗೆ ಹೇಳ್ರಿ. ಇನ್ ಬಿಟ್ವೀನ್ ಪೋಲ್ಸ್ ಅಲ್ಲಿ ಕಂಬ ಹಾಕೋದಕ್ಕೆ ನಮ್ಮ ಪ್ರಾವಿಷನ್ ಇದೆ ಸರ್. ಎಕ್ಸ್ಟೆನ್ಷನ್ ಮಾಡಬೇಕು ಅಂದ್ರೆ ಯಾರ ಸರ್ವಿಸ್ಗೆ ಅಪ್ಲೈ ಮಾಡಬೇಕು ಸರ್. ಈಗ ಹಿಂದೆ ಇಲ್ಲಿ ನಾವು ಸರ್ವಿಸ್ ತಗೊಂಡಿದ್ದೀವಿ, ಇಲ್ಲಿಗೆ ಹಾಕೊಂಡ್ರೆ ಇವ್ರು ಈ ಮನೆಗಳಿಗೆಲ್ಲ ಅನುಕೂಲ ಆಗುತ್ತೆ. ಕಂಬಕ್ಕೂ ದಾರಿಗೂ ಅಡ್ಜಸ್ಟ್ ಆಗುತ್ತೆ. ಕಂಬ ಹಾಕೋದಕ್ಕೆ ನಮ್ಮ ಕಾನೂನು ಏನು ಹೇಳುತ್ತೆ ಅಂದ್ರೆ ಒಂದು ಕಂಬಕ್ಕೆ ಇನ್ನೊಂದು ಕಂಬಕ್ಕೂ ಅಂತರ ಜಾಸ್ತಿ ಇದ್ರೆ ಇನ್ ಬಿಟ್ಟು ಹಜಾರ್ಸ್ ಅಲ್ಲಿ ನಾವು ಹಾಕೊಡ್ತೀವಿ.
ಮುಂದಕ್ಕೆ ಕಂಬ ಬಿಟ್ಟು ಮುಂದಕ್ಕೆ ಹಾಕೊಡ್ಬೇಕು ಅಂತ 100 ಮೀಟರ್ ಬರೋದಲ್ಲ 100 ಮೀಟರ್ ಅಲ್ಲ ಬರೋದು ಸುಮ್ಮನೆ ಇರ್ತಾರೆ ಸೆಂಟ್ರಲ್ ಮಾತಾಡ್ತೀನಿ ಮುಂದಕ್ಕೆ ಹಾಕ್ಬಿಡೋದು ಒಂದು ನಮ್ಗೊಂದು ದಾರಿ ಸಿಗಬೇಕು ಕಂಬ ಹಾಕೋದಕ್ಕೆ ಆ ದಾರಿ ಅಂದರೆ ಸರ್ವಿಸ್. ಒಬ್ರು ಯಾರಾದ್ರೂ ಸರ್ವಿಸ್ಗೆ ಅಪ್ಲೈ ಮಾಡಿದ್ರೆ ಎಲ್ಲ ಲೈನ್ ಆಗ್ತದೆ. ಒಬ್ರು ಅಪ್ಲೈ ಮಾಡಿ ಸರ್. ನೋಡಿ ಬಡವರು ಸ್ವಲ್ಪ ನೀವು ಪ್ರಿಯಾರಿಟಿ ತಗೊಂಡು ಇದು ಮಾಡಿ. ಅನಿಲ್ ಸರ್ ನೀವು ರೋಡ್ ಎಸ್ಟಿಮೇಟ್ ಮಾಡಕ್ಕೆ ಕೇಳಪ್ಪ. ನೋಡ್ರಿ ತಾವು 100% చేయిస్తాను నేను ఏమైతుందో చెప్తాను కదా. దావా చరండి 2 చేపిస్తాను. అనిల్ సార్ ಇದು CC రోడ్ಡು ಚರಂಡಿ ಆ್ಯಡ್ ಮಾಡಿ ಹಾಕ್ಬಿಡಿ ಅದಕ್ಕೆ.